ನಮಸ್ಕಾರ, ನಾನು ನಾಗರಾಜ್ ಶ್ರೀಧರ್ ಶೆಟ್ ಅಂತ. ಈಗಾಗಲೇ ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನ ಮಾತಾಡೋದು. ಈಗಾಗಲೇ ನಾವು ಹಳೆಯ ಕಾಲದಲ್ಲಿ ಏನು ಒಂದು ಸ್ಥಳೀಯ ಏನು ನಮ್ಮ ಕೋಳಿಯನ್ನು ಸಾಕ್ತಾಯಿದ್ರು. ಕೋಳಿಯ ಮಾಂಸ ಅದು ಏನಾಗ್ತದೆ ಅಂದರೆ ನಾವು ಬೆಳೆಸಿದವರೇ ಒಂದು ಕೋಳಿ ದೊಡ್ಡ ಆಗಬೇಕಂದ್ರೆ ಕಮ್ಮಿ ಅಂದರೆ 1.5 ವರ್ಷ ತಾಗ್ತದೆ. ಈ ದೊಡ್ಡಾಗಿ 1.5 ವರ್ಷ 2 ವರ್ಷ ತಾಗ್ತದೆ ಒಂದಿದು. ಆದರೆ ಈಗ ಚಿಕನ್ ಏನು ಮಾಡ್ತಾರೆ ಕೇಳಿದ್ರೆ, ಅವರು ಆಹಾರವನ್ನು ಹಾಕ್ತಾರೆ, ಅದು 7 ವಾರದಲ್ಲಿ ಬೆಳೀತದೆ. 7 ವಾರಕ್ಕೆ ಮತ್ತು 1.5 ವರ್ಷಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಅದು ಬೆಳವಣಿಗೆ ಯಾವ ಥರ ಇರ್ಬೋದು, ಆ ಒಂದು ನಿಟ್ಟಿನಲ್ಲಿ ಅದು ಸೈಡ್ ಎಫೆಕ್ಟ್ ಆಗಿರ್ತದೆ. ಇದು ನಮ್ಮ ಲೋಕಲ್ ಚಿಕನ್ ಏನಾಗಿರ್ತದೆ, ಲೋಕಲ್ ಒಂದು ಮಾಂಸ ಏನಾಗಿರ್ತದೆ ಅಂದರೆ ಅದು ಕ್ಯಾಲ್ಶಿಯಮ್ ವಿಟಮಿನ್ ಎಲ್ಲದರಿಂದ ಸೇರಿದ್ರಿಂದ ಅದು ಬಾಡಿ ಏನಾಗ್ತದೆ ಕೇಳಿದ್ರೆ ನಮಗೆ ಶಕ್ತಿದಾಯಕವಾಗಿ ಮತ್ತು ನಮ್ಮ ಮೂಳೆಗಳು ಬಲಪಡಿಸ್ತದೆ. ಅದು ಏನಾಗ್ತದೆ ಕೇಳಿದ್ರೆ ಇದು ನಮ್ಮದು ಫುಡ್ಡಿನಲ್ಲಿ ಅವ್ರದ್ದು ರೆಡಿಮೇಡ್ ಫುಡ್ ಎಲ್ಲ ಹಾಕ್ತಾರೆ ಅದಕ್ಕೆ. ಅದರಿಂದ ಏನು ಅಷ್ಟೊಂದು ನಮ್ಮ ಕ್ಯಾಲ್ಶಿಯಮ್ ಎಲ್ಲ ಸಿಕ್ಕೋದಿಲ್ಲ, ಸೈಡ್ ಎಫೆಕ್ಟು ಇರ್ಬೋದು. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಪ್ರತಿಯೊಂದು ಮನೆಯಲ್ಲಿ ಏನು ಕೋಳಿಯನ್ನು ಸಾಕ್ತಿದ್ವಲ್ವ ಮೊದಲಿನ ಥರ, ಈಗ ಲೋಕಲ್ ಕೋಳಿನೇ ಒಂದು ಬೆಟರ್ ಹೆಲ್ತಿಗೆ. ಯಾಕಂದರೆ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮತ್ತು ಅದ್ರದ್ದು ಸಂಬಂಧಪಟ್ಟ ಒಂದು ಮೊಟ್ಟೆ ಏನಿರ್ತದಲ್ವ, ಮೊಟ್ಟೆಯಲ್ಲೂ ಕೂಡ ಕ್ಯಾಲ್ಸಿಯಮ್ ಪೌಷ್ಟಿಕ ಎಲ್ಲ ಇರ್ತದೆ. ಅದರಿಂದ ಲೋಕಲ್ ಮೊಟ್ಟೆ ಏನು ಇವಾಗೆಲ್ಲ ಮರೀಚಿಕೆ ಆಗೋಗ್ಬಿಟ್ಟಿದೆ. ಯಾಕಂದರೆ ಈಗ ಅದು ರೆಡಿಮೇಡ್ ಮೊಟ್ಟೆ ಅದು ವ್ಯಾಪಾರಕ್ಕೋಸ್ಕರ ಅವರು ಗ್ರೋತ್ ಮಾಡ್ತಾರೆ. ಈಗ ನಮ್ದು ಏನಾಗ್ತದೆ ಕೇಳಿದ್ರೆ, ಇಲ್ಲಿ ನಮ್ಮ ಹಳೆಯವರು ಏನು ಮಾಡ್ತಾಯಿದ್ರು, ನಾವು ಸಣ್ಣವರು ಇದ್ದಾಗ ಅದು ಗಾತ್ರದಲ್ಲಿ ಸಣ್ಣ ಬಂದರೂ ಕೂಡ ಯಾವುದು ನಮ್ಮ ಲೋಕಲ್ ಏನು ನಮ್ಮ ಸ್ಥಳೀಯ ಒಂದು ಕೋಳಿಯ ಮೊಟ್ಟೆ ಸಣ್ಣ ಬಂದರೂ ಕೂಡ ಅದು ಭಾಳ ಕ್ಯಾಲ್ಸಿಯಂ ಭರಿತ ಆಗಿರ್ತದೆ. ಯಾಕಂದರೆ ಎಲ್ಲ ರೀತಿಯ ಆಹಾರಗಳನ್ನು ತಿನ್ಕೊಂಡು ಬಂದಿರ್ತದೆ. ಅದು ಎಲ್ಲ ಕಡೆ ಹಿತ್ತಲೆಲ್ಲ ಸುತ್ತಾಡ್ಕೊಂಡು ಎಲ್ಲ ಇದು ಆ ಒಂದು ನಿಟ್ಟಿನಲ್ಲಿ ಈಗ ಅದಕ್ಕೂ ಮೊಟ್ಟೆ ಹಾಕೋಕ್ಕೂ ಭಾಳ ಟೈಮ್ ತಗೊಳ್ತದೆ. ಅದಕ್ಕಾಗಿ ಈಗೇನಾಗ್ತಾ ಇದೆ ಅಂದರೆ, ಎಲ್ಲಿ ವ್ಯಾಪಾರಕ್ಕೋಸ್ಕರ ನಾವು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದ್ರೆ ವಿಫಲರಾಗ್ತಾ ಇದ್ದೀವಿ. ಮತ್ತೇನಂತ ಕೇಳಿದರೆ ಆರೋಗ್ಯವೂ ಸಿಗ್ತಾ ಇಲ್ಲ, ದುಡ್ಡು ಕೊಟ್ಟರು ಕೂಡ ಆರೋಗ್ಯವೂ ಸಿಗ್ತಾ ಇಲ್ಲ. ಅದಕ್ಕಾಗಿ ಈಗಾಗಲೇ ಮೊದಲು 100 ವರ್ಷ ಯಾಕೆ ಬಾಳ್ತಾಯಿದ್ರು, ಇಂಥದ್ದೆಲ್ಲ ತಿನ್ನೋದ್ರಿಂದ 100 ವರ್ಷ ಬಾಳ್ತಾಯಿದ್ರು. ಯಾಕಂದರೆ ನಾವು ಈಗಾಗಲೇ 50 ವರ್ಷ 60 ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಯಾಕಂದರೆ ಆರೋಗ್ಯ ಸಿಗ್ತಾ ಇಲ್ಲ. ನಮ್ಮದು ವಾತಾವರಣ ಯಾವುದೇ ರೀತಿ ಚೇಂಜ್ ಆಗಿಲ್ಲ, ಬದಲಾವಣೆ ಆಗಿಲ್ಲ. ಯಾಕೆ ಕೇಳಿದ್ರೆ ಗಾಳಿ ಥರನೇ ಇದೆ, ಬೆಂಕಿ ಥರನೇ ಇದೆ. ಎಲ್ಲ ನಾವು ಬದಲಾವಣೆ ಆಗ್ತಾ ಇದ್ದೇವೆ. ಯಾಕಂದರೆ ಹೈಟೆಕ್ ಯುಗಕ್ಕೆ ಮಾರು ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಸೈಡ್ ಎಫೆಕ್ಟಿನಿಂದ ನಮ್ಮ ಒಂದು ಸ್ಟ್ಯಾಮಿನಾವನ್ನು ಕಳ್ಕೊಳ್ತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾವು ಹಳೆಯ ಕಾಲದಲ್ಲಿ ಏನೇನು ಮಾಡ್ತಾಯಿದ್ರು ಅದನ್ನು ಮರುಕಳಿಸಿದರೆ ಅದು ನಿಮ್ಮ ಆರೋಗ್ಯ ಒಂದು 100 ವರ್ಷ ತನಕ ಬದುಕಬಹುದು. ಯಾಕಂದರೆ ನಮ್ಮದೊಂದು ಜನರಿಗೆ ತಲುಪಿಸುವಂಥ ವಿಷಯ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತಾ ಇರ್ತೀವಿ. ಅದೆಲ್ಲ ನಿಮ್ಗೆ ಬಿಟ್ಟಿರೋದು. ನೀವು ಯಾವುದು ಚಿಕನ್ ಬೇಕಾದ್ರೆ ತಿಂದು ಅವ್ರದ್ದು ಮಾರ್ಕೆಟಿಂಗ್ ಆಗಿರ್ತದೆ, ಮತ್ತು ಇವ್ರದ್ದು ನಮ್ಮದು ಎಲ್ಲರದ್ದು ಮಾರ್ಕೆಟಿಂಗ್ಗೋಸ್ಕರ ಮಾಡ್ತಾರೆ, ದುಡ್ಡುಗೋಸ್ಕರ ಮಾಡ್ತಾರೆ ಅವರು. ಆ ಒಂದು ನಿಟ್ಟಿನಲ್ಲಿ ನಿಮ್ಮೊಂದು ಕೆಲವೊಂದು ನಾನು ಒಂದು ಅನುಭವ ಇದನ್ನು ನಮ್ಮ ನಾಲೆಜನ್ನು ನಾವೊಂದು ಅನಿಸಿಕೆಯನ್ನು ಹೇಳ್ತಾ ಇದ್ದೀವಿ.